एकड़ ज़मीन है आश्रा कॉलोनी की है, ये 7 एकड़ है, उधर 65 एकड़ है। टोटल 72 एकड़ ज़मीन के रत्ना प्रभाकर मैडम से दी थी, पूरे आगे दिला दी थी। अब ये यहाँ का भी वैसी है, उधर भी वैसी है। खाली 224 घर हम नए बनाए और 50 घर अम्बेडकर के इसलिए 97 में बनाए थे। ठीक है, अब देखो ऐसा करेंगे यारो ये सी तो फोटो सर ಇಲ್ಲಿ ಬಂದು 16 ವರ್ಷ ಅಲ್ಲ ಸರ್ 16 ವರ್ಷ ಎಲ್ಲಿ ಬರ್ತಾರೆ ಯಾರು ಎಕಡೆ ಹೋಗ್ತಾರೆ ಸರ್ ಅದು ಸರ್ವೆ ಮಾಡಿದ್ರೆ ಒಂದು ಇಲ್ಲಿ ವಾರ್ಡ್ ನಂಬರ್ ಘೋಷಣೆ ಮಾಡಿದ್ರೆ ಇಲ್ಲಿ ವೋಟಿಂಗ್ ಹಾಕ್ಲಿಕ್ಕೆ ಎಲ್ಲರಿಗೆ ಅಂತ ಹೇಳಿ ಹೇಳ್ತಾರೆ ಸರ್ ನಾಳೆ ಎಸಿ ಬಂದು ಭೇಟಿ ಮಾಡೋಣ ಸರ್ ತಹಸೀಲ್ದಾರ್ ಕರ್ಕೊಂಡ್ಬಂದು ಇದೇನು ವ್ಯವಸ್ಥೆ ಮಾಡಿ ಒಟ್ಟು ನಿಮ್ಮ ಗಲ್ಲಿಗೆ ಸಪ್ರೇಟ್ ಏನು ವ್ಯವಸ್ಥೆ ಮಾಡೋದ ಮೂಲಭೂತ ಸೌಕರ್ಯ ಕೊಡೋದ ಕೊಡ್ತೇವೆ. ಅಚ್ಚಾ ಇವತ್ತಿನ ತನಕ ಮಂತ್ರಿ ಯಾರು ಬಂದಿರಿ ಈಗ ನಾವು ಅವ್ರ ಮೇಲೆ ಹೋಗಿದ್ದೆ ಅವ್ರು ಇಲ್ಲಿಗೆ ಬಂದಿರಿ ಇದು ಪೈಲಾ ಮಂತ್ರಿ ಸ್ವಾತಂತ್ರ್ಯ ಆದ್ಮೇಲೆ ಪೈಲಿ ಬಾರಿ ಬಸ್ತಿ ಬಂದಿದ್ದೇವೆ ನಿಮ್ಮ ಬಸ್ತಿ ಪೂರ ಏನು ಮಾಡತ್ತ ಮಾಡ್ಕೊಡ್ತೀವಿ. ಆಶ್ರಯ ಕಾಲನಿಗೆ ಬಂದಿನಿ, ಭಾಳ ಸಮಸ್ಯೆ ಇದೆ ಇಲ್ಲಿ ನೋಡಿ ಏನಾಗಿದೆ, ನಿಮ್ಮದು ಕರೆಂಟ್ ವೈರ್ ಎಲ್ಲ ಕೆಳಗಡೆ ಬಂದಿದೆ, ಮಕ್ಕಳಿಗೆಲ್ಲ ಕರೆಂಟ್ ಹತ್ತಂಗೆ ನಮ್ಮ ಮುನ್ಸಿಪಾಲಿಟಿ ಕೆಳಗಡೆ ಬರ್ತದೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ. ಒಂದು 5 ಡೇಸಲ್ಲಿ ಇಂಜಿನಿಯರ್ಗೆ ಹಚ್ಚಿ ವೈರ್ ಶಿಫ್ಟಿಂಗು ಪ್ಲಸ್ ಕುಡಿಯ ನೀರು ಪ್ಲಸ್ CC ರಸ್ತೆ ಚರಂಡಿ ಮತ್ತಿದ್ರ ಲೈಟ್ ಇದ್ರದ್ದು ವ್ಯವಸ್ಥೆ ಒಂದು ಎಸ್ಟಿಮೇಟ್ ಮಾಡಿಸ್ಬಿಡಿ, ಮಂಜೂರು ಮಾಡು. ಅಲ್ಲಿ ಗಿವ್ ಮನಿ ದುಡ್ಡು ಕೊಡ್ತೀನಿ ಮಾಡಿಸಿ. ನಮಸ್ಕಾರ ಸರ್. ಅದು DC ಅವ್ರಿಗೆ ಹೇಳ್ತೀನಿ, ಅದು ನಿರ್ಮಿತಿ ಕೇಂದ್ರದಲ್ಲಿ ಇದ್ದಿದ್ದು ನಿರ್ಮಿತಿ ಕೇಂದ್ರದಲ್ಲಿ ಕಂಪ್ಲೀಟ್ ಮಾಡ್ತಿದ್ದೆ. ಎಷ್ಟು ದುಡ್ಡದು ಅದು ಮಾಡಂತ ಹೇಳ್ತೀನಿ. साहब दूसरा हमारा काम है, पेपर नहीं दिए टोटली कोई घर में पेपर नहीं दिए सर, ये पेपर का करा ये पहले ये होने दो उसके बाद होगी नॉलेज रखो ಅದೆಲ್ಲ ಮಾಡಿ ಮನಿ ಒಟ್ಟಿಲಿ ಇದು ಪಲ್ಯ ಆಗ್ಲಿ ನಿಮ್ಮ ಹಕ್ಕುಪತ್ರ ಕೊಡಿಸ್ತೇನೆ. ಆಯ್ತಾ? ಈಶ್ವರ್ ಖಂಡ್ರೆ ಸಾಹೇಬರಿಗೆ